ಕೆಲವೇ ನಿಮಿಷಗಳ ಹಿಂದೆ ನ್ಯೂಸ್ 18ನಲ್ಲಿ ನಿಮ್ಮ ಮುಂದೆ ಪ್ರಸಾರವಾದಂಥ ಒಂದು ಮಹತ್ವದ ಬೆಳವಣಿಗೆ ವರುಣಾ ಚುನಾವಣೆ ಮೇಲೆ ಯಾವ ರೀತಿಯ ಪ್ರಭಾವ ಬೀರುತ್ತೆ ಅಂತ ನಾವು ಕಾದು ನೋಡಬೇಕಿದೆ. ವರುಣಾದಲ್ಲಿ ಹಿಂದಿನ ಬಾರಿ KJPಯಿಂದ ಸ್ಪರ್ಧೆ ಮಾಡಿದಂಥ ಕಾಪು ಸಿದ್ಧಲಿಂಗಸ್ವಾಮಿ ಅವರು ಇವರು ಯಡಿಯೂರಪ್ಪನವರ ಆಪ್ತರು ಅಂತ ಈಗಾಗಲೇ ಗೊತ್ತಿರುವಂಥ ವಿಷಯ. ಈ ಸಂದರ್ಭದಲ್ಲಿ ಅವರು ಕಾಂಗ್ರೆಸ್ಸನ್ನು ಸೇರುವಂಥ ಸಾಧ್ಯತೆಗಳ ಬಗ್ಗೆ ಚರ್ಚೆ ಶುರುವಾಗಿದೆ. ಸಿದ್ದರಾಮಯ್ಯ ಅವರು ವರುಣಾ ಗೆಲ್ಲೋದಕ್ಕೆ ಈ ಒಂದು ಆಪರೇಷನ್ನಿಗೆ ಕೈ ಹಾಕಿದ್ರಾ ಅನ್ನೋ ಪ್ರಶ್ನೆ ನಮ್ಮ ಮುಂದೆ ಇರುವಂಥದ್ದು. ಈ ಬೆಳವಣಿಗೆ ಮತ್ತು ಈ ಮಾಹಿತಿ ಹೊರಬಂದ ಬೆನ್ನಲ್ಲೇ ಯಡಿಯೂರಪ್ಪನವರು ತಮ್ಮದೇ ಆದ ರೀತಿಯಲ್ಲಿ ರಿವರ್ಸ್ ಆಪರೇಷನ್ ಮಾಡೋದಕ್ಕೆ ಅಖಾಡಕ್ಕೆ ಇಳಿದಿದ್ದಾರೆ. ಯಡಿಯೂರಪ್ಪನವರು ತಮ್ಮ ಆಪ್ತನನ್ನು ಉಳಿಸ್ಕೊಳ್ಳೋದಕ್ಕೆ ಸಂಧಾನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಈಗಾಗಲೇ ಒಂದು 2-3 ಬಾರಿ ದೂರವಾಣಿಯಲ್ಲಿ ಮಾತನಾಡೋದ್ರ ಮೂಲಕ ಅವರ ಮನವೊಲಿಸುವಂಥ ಅವ್ರನ್ನ ಒಪ್ಪಿಸೋವಂಥ ಪ್ರಯತ್ನಗಳನ್ನ ಯಡಿಯೂರಪ್ಪನವರು ನಡೆಸಿದ್ದಾರೆ. ಇದು ಆಗಿದ್ದೇ ಆದರೆ ಸಿದ್ದರಾಮಯ್ಯನವ್ರಿಗೆ ಗೆಲುವಿನ ಸಾಧ್ಯತೆಗಳು ಹೆಚ್ಚಾಗುತ್ತೆ ಅಂತ ನಾವು ಅಂದ್ಕೊಳ್ಳೋದ್ರಲ್ಲಿ ತಪ್ಪಿರೋದಿಲ್ಲ. ಯಾಕಂದರೆ ಕಾಪು ಸಿದ್ಧಲಿಂಗಸ್ವಾಮಿಯವರು ತಮ್ಮದೇ ಆದ ಪ್ರತ್ಯೇಕ ಬಲವನ್ನು ಹೊಂದಿದ್ದಾರೆ ಆ ಕ್ಷೇತ್ರದಲ್ಲಿ. ಇನ್ಫ್ಯಾಕ್ಟ್ ಅವರ ಸಮುದಾಯ ಕೂಡ ಒಂದು ರೀತಿಯಲ್ಲಿ ಅವರ ಬೆಂಬಲಕ್ಕೆ ನಿಂತಿರುವಂಥದ್ದು. ಆ ಬೆಂಬಲದ ಲಾಭ ಸಿದ್ದರಾಮಯ್ಯನವ್ರಿಗೆ ಬಹುತೇಕ ಪ್ರಮಾಣದಲ್ಲಿ ಸಿಗುತ್ತೆ. ಆ ಸಮುದಾಯ ಲಿಂಗಾಯತ ಸಮುದಾಯ. ಹೌದು, ಸಿದ್ದರಾಮಯ್ಯನವರ ಪ್ರತಿಸ್ಪರ್ಧಿ ಅದೇ ಸಮುದಾಯದವರು. ಮತಗಳ ವಿಭಜನೆ ಆದರೂ ಕೂಡ ಯಾವುದೇ ಒಂದು ಪ್ರಮಾಣದಲ್ಲಿ ಸಿದ್ದರಾಮಯ್ಯನವ್ರಿಗೆ ಈ ಸಮುದಾಯದಿಂದ ಮತಗಳು ಹೋಗಿದ್ದೇ ಆದರೆ ಅದು ಅವರ ಗೆಲುವಿನ ಸಾಧ್ಯತೆಯನ್ನು ಹೆಚ್ಚಿಸುತ್ತೆ. ಮತ್ತೊಂದು ಕಡೆ ಗೀತಾ ಶಿವರಾಜ್ ಕುಮಾರ್, ಕರ್ನಾಟಕದ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಮೇರು ನಟರಾದ ಶಿವರಾಜ್ ಕುಮಾರ್ ಅವರ ಪತ್ನಿ, ಬಂಗಾರಪ್ಪ ಅವರ ಪುತ್ರಿ ಗೀತಾ ಶಿವರಾಜ್ ಕುಮಾರ್ ಅವರು ಹಿಂದಿನ ಬಾರಿ ಲೋಕಸಭೆಗೆ ಸ್ಪರ್ಧೆ ಮಾಡಿದ್ರು ಶಿವಮೊಗ್ಗ ಲೋಕಸಭೆ ಕ್ಷೇತ್ರದಿಂದ. ಈಗ ಅವರ ಸಹೋದರರು ಬೇರೆ ಬೇರೆ ಪಕ್ಷಗಳಲ್ಲಿ ಸದಸ್ಯರಿದ್ದಾರೆ ಮತ್ತು ಸ್ಪರ್ಧೆಗೂ ಇಳಿದಿದ್ದಾರೆ. ಒಬ್ಬರು ಕಾಂಗ್ರೆಸ್, ಮತ್ತೊಬ್ಬರು BJP. ಈ ಸಂದರ್ಭದಲ್ಲಿ ಗೀತಾ ಶಿವರಾಜ್ ಕುಮಾರ್ ಅವರು ಕಾಂಗ್ರೆಸ್ ಸೇರೋದು ಒಂದು ಸ್ಥಳೀಯವಾಗಿ ಸಂದೇಶ, ಭಾವನೆಯನ್ನು ಕೆರಳಿಸುತ್ತೆ. ಅವರ ಜೊತೆಗೆ ವಿಶ್ವಾಸವನ್ನು ಮೂಡಿಸೋದ್ರಲ್ಲಿ, ಬೆಳೆಸೋದ್ರಲ್ಲಿ ಬಹುಶಃ ಒಂದು ಪಾತ್ರವನ್ನು ನಿಭಾಯಿಸ್ಬೋದು. ಗೀತಾ ಶಿವರಾಜ್ ಕುಮಾರ್ ಅವರು ಕಾಂಗ್ರೆಸ್ ಸೇರೇ ಬಿಟ್ರಾ ಅನ್ನೋ ಪ್ರಶ್ನೆ ನಮ್ಮ ಮುಂದೆ. ಮಹತ್ವದ ಬೆಳವಣಿಗೆಗಳು ಇವತ್ತು ರಾಜಕೀಯದಲ್ಲಿ. ನಾಳೆ ಈ ಬೆಳವಣಿಗೆ ಒಂದು ಖಚಿತ ಸ್ವರೂಪವನ್ನು ಪಡೆಯೋದಿದೆ. ಆ ಒಂದು ನಿರೀಕ್ಷೆಯಲ್ಲಿ ನಾವು ಇದ್ದೇವೆ. ಈ ವಿಷಯಗಳ ಚರ್ಚೆ ಆಗಬೇಕಾಗಿದೆ ಎಲೆಕ್ಷನ್ ರೌಂಡ್ ಟೇಬಲ್ನಲ್ಲಿ. ಎಂದಿನಂತೆ ನನ್ನ ಜೊತೆ ಚಿದಾನಂದ್ ಪಟೇಲ್ ಮತ್ತು ಮಧು. ನಮಸ್ಕಾರ ಇಬ್ಬರಿಗೂ, ಸ್ವಾಗತ. ಮಧು, ನಿಮ್ಮಿಂದಲೇ ಶುರು ಮಾಡೋಣ. ವರುಣ, ಸೋಮಣ್ಣ ಅವರು JDS ಅಭ್ಯರ್ಥಿನ ಇಳಿಸೋದಕ್ಕೆ ಪ್ರಯತ್ನ ಮಾಡಿದ್ರು ಎನ್ನಲಾದ ಆಡಿಯೋನ ನಾವೇ ಪ್ಲೇ ಮಾಡಿದ್ದೀವಿ ಚಾಮರಾಜನಗರದಲ್ಲಿ. ಅದು ಅಲ್ಲಿ ಆ ರೀತಿಯ ಸಂಕಷ್ಟ ಅವ್ರಿಗೆ ಕೂಡ. ಇಲ್ಲಿಗೆ ಬಂದ್ರೆ ಈ ರೀತಿಯ ಸಂಕಷ್ಟ. ಅಲ್ಲಿ ರುದ್ರೇಶ್ ಜೊತೆ ಗುರುತಿಸ್ಕೊಂಡಂಥವ್ರು, ಇಲ್ಲಿ ಯಡಿಯೂರಪ್ಪನವ್ರ ಜೊತೆ ಗುರುತಿಸ್ಕೊಂಡಂಥವ್ರು. ಸೋಮಣ್ಣ ಅವರಿಗೆ ದೊಡ್ಡ ಸವಾಲಿರೋದು ಎಲ್ಲಿಂದ ಅನ್ನೋ ಪ್ರಶ್ನೆ ನಮಗಿರೋದು. ಎಲ್ಲಿಂದ ಅಂತ ಬಂದ್ರೆ ವಿಜಯೇಂದ್ರ ಯಾರಪ್ಪ ಅಂತ ಕೇಳಿದ್ರಲ್ಲ, ಅಲ್ಲಿಂದಾನೇ ಶುರುವಾಗಿದೆ. ಸೊ ಅಂದ್ರೆ ಈಗ ಎರಡರಲ್ಲೂ ಕೂಡ ಇಲ್ಲಿ ಆಗ್ತಿರೋ ಬೆಳವಣಿಗೆಗಳು ಮತ್ತು ತಾಳಮೇಳಗಳು ನೋಡಿದ್ರೆ ಇದರ ಹಿನ್ನೆಲೆ ಇರುವಂಥದ್ದು ಬರೀ ವರುಣ ಅಥವಾ ಚಾಮರಾಜನಗರ ಅಂತ ಅಷ್ಟೇ ಸೀಮಿತವಾಗಿ ಕಾಣಿಸ್ತಾ ಇಲ್ಲ. ಎಂಟೈರ್ ಹಳೆ ಮೈಸೂರಲ್ಲಿ ಲಿಂಗಾಯತ ಯುವ ನಾಯಕ ಅಂತ ಗುರುತಿಸ್ಕೊಬೇಕು ಅನ್ನೋ ನಿರೀಕ್ಷೆ ಇಟ್ಕೊಂಡಿದ್ದ ವಿಜೇಂದ್ರ ಅವರಿಗೆ ಪರ್ಯಾಯವಾಗಿ ಶಕ್ತಿ ಆಗ್ತೀನಿ. ಈ ಸಂದರ್ಭದಲ್ಲೂ ಕೂಡ ಪಕ್ಷದ ನಿರೀಕ್ಷೆಗಳಿಗೆ ಸ್ಪಂದಿಸ್ತೀನಿ, ನನಗೆ ತಾಕತ್ತಿದೆ ಅಂತ ದೊಡ್ಡ ದೊಡ್ಡ ಪತ್ರಿಕೆಗಳಲ್ಲಿ ಪರೋಕ್ಷವಾಗಿ ಏನು ಸಂದೇಶವನ್ನು ಕೊಟ್ಟಿದ್ರು ಮಾಧ್ಯಮಗಳಲ್ಲಿ ಜಾಹೀರಾತು ಕೊಡೋ ಮೂಲಕ. ಅದಾದ ನಂತರ ಸರ್ಪ್ರೈಸಿಂಗ್ಲಿ ಟಿಕೆಟ್ ಏನು ಸಿಕ್ಕಿತ್ತು ಅದಕ್ಕೆ ಪೂರಕವಾಗಿ ಚಾಮರಾಜನಗರದಲ್ಲೂ ಕೂಡ ಟಿಕೆಟ್ ಏನು ದಕ್ಕಿಸ್ಕೊಂಡಿದ್ರು. ಇಲ್ಲಿ ನಿಂತು ಅಲ್ಲಿ ನಿಲ್ಲಕ್ಕೆ ಅದಕ್ಕೆ ಇವತ್ತು ಏನು ಕ್ಲೋಸ್ ಟು ಎಲೆಕ್ಷನ್ ಒಳ್ಳೆ ಮಾಸ್ಟರ್ ಸ್ಟ್ರೋಕ್ ಥರ ಕಾಣಿಸ್ತಾ ಇದೆ. ಮತ್ತು ಇದೆಲ್ಲದರಲ್ಲೂ ಕೂಡ ಒಂದು ಪ್ಯಾಟರ್ನ್ ಕಾಣಿಸ್ತಾ ಇದೆ. ನಿಖಿಲ್, ನೀವು ಚಿಕ್ಕಮಂಗ್ಳೂರಲ್ಲಿ ತಮ್ಮಯ್ಯ ಅವ್ರು ಹೋಗ್ತಾರೆ, ಅಲ್ಲಿ ಚಿಕ್ಕನಾಯಕನಹಳ್ಳಿಯಲ್ಲಿ ಕಿರಣ್ ಕುಮಾರ್ ಹೋಗ್ತಾರೆ. ಇಲ್ಲಿ 30 ವರ್ಷದಿಂದ ಮನೆ ಮಗನ ರೀತಿ ಏನು ವಿಜೇಂದ್ರ ಮತ್ತು ರಾಘವೇಂದ್ರ ಅವರು ಮಕ್ಕಳಾದರೂ ಕೂಡ ಇವರು ಕೂಡ ಅಷ್ಟೇ ಪ್ರಮಾಣದಲ್ಲಿ ಒಂಥರ ಸಾಕು ಮಗನ ರೀತಿ 30 ವರ್ಷದಿಂದ ಜೊತೆಗಿದ್ದಂಥ ಕಾಪು ಸಿದ್ಧಲಿಂಗಸ್ವಾಮಿ ಯಡಿಯೂರಪ್ಪನವರಿಗೆ. ನಮಗೇನೋ ನೆನಪಿದೆ, ಪಟೇಲ್ ಗೊತ್ತಿದೆ, ಪ್ರವಾಸೋದ್ಯಮ ನಿಗಮದ ಅಧ್ಯಕ್ಷರನ್ನು ಕೂಡ ಮಾಡಿದ್ರು ಅವ್ರ ಸರ್ಕಾರದಲ್ಲಿ, ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ. ಅಷ್ಟು ಆಪ್ತತೆ ಇರುವಂಥ ವ್ಯಕ್ತಿ ಇಂಥ ಟೈಮಲ್ಲಿ ಯಡಿಯೂರಪ್ಪನವರ ಪ್ರತಿಷ್ಠೆಯನ್ನ ಪಣಕ್ಕಿಟ್ಟು ಪಕ್ಷವನ್ನ ಬದಲಾಯಿಸ್ತಾರ ಅನ್ನೋ ಸಹಜ ಪ್ರಶ್ನೆ ಬರುತ್ತೆ. ಸಾಮಾನ್ಯರ ಗ್ರಹಿಕೆ ಹೆಂಗಾಗ್ಬೋದು ನೋಡಿ. SBM ನಮ್ಮ ಸೋಮಶೇಖರ್ ಅವರು, ಮುನ್ರತ್ನ ಅವರು ಮತ್ತೆ ಬೈರತಿ ಬಸವರಾಜ್ ಅವರು ಪಕ್ಷ ಬಿಟ್ಟಾಗ ಏನಂದ್ರು,
ಇವರೆಲ್ಲ ಸಿದ್ದರಾಮಯ್ಯನವ್ರ ಆಪ್ತರು. ಎದೆ ಬಗ್ಗಿತು ಸಿದ್ದರಾಮಯ್ಯನೇ ಒಪ್ಪಿಗೆಯವರು ಕೂಡ ಹೋದ್ರಲ್ಲ ಅಲ್ವಾ MTV. ಸಿದ್ದರಾಮಯ್ಯನವ್ರ ಆಪ್ತರೇ ಬಿಟ್ರು, ಸಿದ್ದರಾಮಯ್ಯನವರೇ ಕಳಿಸಿದ್ರು, ಸರ್ಕಾರವನ್ನ ಕೆಡವೋದಕ್ಕಾಗಿ ಅಂತಾನೆ ಕಳಿಸಿದ್ರು ಅನ್ನೋ ಒಂದು ಚರ್ಚೆ ಶುರು ಆಗೋಯ್ತು. ಇವತ್ತಿನ ದಿನ ಅದೇ ಸಮುದಾಯದವರು, ಅದೇ ಒಂದು ಬಣದಲ್ಲಿ ಗುರುತಿಸ್ಕೊಂಡಂಥವ್ರು ಎಲ್ಲರೂ ಪಕ್ಷ ಬಿಟ್ಟು ಕಾಂಗ್ರೆಸ್ ಸೇರ್ತಾರೆ ಅಂದ್ರೆ ಇದರ ಗ್ರಹಿಕೆ ಏನು? ನಿಮಗೆ ನೋಡಿ, ಸಿದ್ಧಲಿಂಗಸ್ವಾಮಿ ಒಂದು ವೇಳೆ ಕಾಂಗ್ರೆಸ್ ಪಕ್ಷಕ್ಕೆ ನಾಳೆ 11 ಗಂಟೆಗೆ ಸೇರ್ಪಡೆ ಕಾರ್ಯಕ್ರಮ ಇದೆ ಅಂತ ಕಾಂಗ್ರೆಸ್ ನಾಯಕರುಗಳು ಹೇಳ್ತಿದ್ದಾರೆ, ಮತ್ತು ಮೈಸೂರಿನ ಸಿದ್ಧಲಿಂಗಸ್ವಾಮಿ ಆಪ್ತರು ಕೂಡ ನಮಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಆದರೆ ನಿಮಗೆ ಸಿದ್ಧಲಿಂಗಸ್ವಾಮಿ ಒಂದು ವೇಳೆ ಆಪರೇಷನ್ ಕಾಂಗ್ರೆಸ್ ಆದರೆ ಇದು ಈ ಭಾಗದ ಅತಿ ದೊಡ್ಡ ಬಿಗ್ ಫಿಶ್ ಕ್ಯಾಚ್ ಅಂತ ಹೇಳಿದ್ರು ತಪ್ಪಾಗಲಾರ್ದು. ಯಾಕಂತ ಹೇಳಿದ್ರೆ ಮತ್ತು ಇದು ಒಂದು ಸೆಕೆಂಡ್ ನೋಡೋದು, ನೀವು ಹೇಳ್ದಂಗೆ ಯಡಿಯೂರಪ್ಪ ಮೇಲೆ ತೋರು ಬೆರಳು ಹೋಗುವಂಥದ್ದು. 30 ವರ್ಷ ಅವ್ರ ಜೊತೆ ಇದ್ದರು. ಅವರ ಆರೋಗ್ಯ, ಅನಾರೋಗ್ಯ ಮತ್ತು ಅವರ ಎಲ್ಲ ಕಷ್ಟ ಏಳು ಬೀಳು, ಕೋಪ ತಾಪ ಎಲ್ಲವನ್ನು ಸಹಿಸಿಕೊಂಡು 30 ವರ್ಷ ಯಡಿಯೂರಪ್ಪನವ್ರನ್ನ ಒಳಗು ಹೊರಗು ಅವ್ರ ಇಡೀ ಕುಟುಂಬ, ಅವ್ರ ಬಗ್ಗೆ ಎಲ್ಲವೂ ಗೊತ್ತಿದ್ದು ಅವ್ರ ಜೊತೆ ಇದ್ಕೊಂಡಿದ್ದಂಥವ್ರು ದಿಢೀರ್ನೆ ಮನಸ್ಸು ಬದಲಾಯಿಸ್ತಾರಂತ ಹೇಳಿದರೆ ಇದು ಅಂತಿಂಥದ್ದಲ್ಲ. ಅವರಿಗೆ ಆ ಥರದ್ದು ಅವ್ರಿಗೂ ಆಘಾತ ಆಗಿದೆ ಅನ್ನೋದು ಕೂಡ ಒಂದು ಮಾತು. ವರ್ಣ ಟಿಕೆಟ್ ಆಕಾಂಕ್ಷಿ ಆಗಿದ್ರು 2018 ಅವ್ರಿಗೆ ಕೊಡಲಿಲ್ಲ ನಿಮಗೆ. ಮತ್ತು ಈ ಬಾರಿ ಕೂಡ ಅವರು ವರ್ಣ ಟಿಕೆಟ್ ಆಕಾಂಕ್ಷಿ ಆಗಿದ್ರು, ಅವ್ರಿಗೆ ಕೊಡಲಿಲ್ಲ. ಆದರೆ ವಿ ಸೋಮಣ್ಣಗೆ ಕೊಟ್ಟರು. ಮತ್ತು ಒಂದು ಮಾತು ಹೇಳಿದ್ರು, ವಿಜೇಂದ್ರ ಯಾರಪ್ಪ ಅಂತ ವಿ ಸೋಮಣ್ಣ ಹೇಳಿದ್ರಲ್ಲ, ವಿಜೇಂದ್ರ ಸುಮ್ಮನೆ ಇದ್ರು ಕೂಡ ವಿಜೇಂದ್ರ ಫಾಲೋವರ್ಸ್ ಅವ್ರನ್ನ, ಸೋಮಣ್ಣ ಅವ್ರನ್ನ ಕಾಡ್ತಾ ಇದ್ದಾರೆ. ಯಾಕಂತ ಹೇಳಿದರೆ ಸೋಮಣ್ಣ ಗೆದ್ದರೆ ಅದು ವಿಜೇಂದ್ರ ಸೋಲಾಗುತ್ತೆ. ಅಲ್ಲಿ ಸೋಮಣ್ಣ ಗೆದ್ದರೆ ವಿಜೇಂದ್ರನಲ್ಲಿ ಸುತ್ತ ಗಿರಿಕಿ ಹೊಡ್ತಕ್ಕಂಥ ಅವ್ರ ಸಣ್ಣ ಪುಟ್ಟ ನಾಯಕರುಗಳು ಅವ್ರ ಆಪ್ತರ ಸೋಲಾಗುತ್ತೆ. ಮತ್ತು ಅವರೆಲ್ಲರೂ ಕೂಡ ಸೋಮಣ್ಣ ಅಪೋಷಣ ತಗೊಳ್ತಕ್ಕಂಥ ಆತಂಕ. ಮತ್ತು ಯಾಕೆ ಕಾಪು ಸಿದ್ಧಲಿಂಗಸ್ವಾಮಿ ವರ್ಣದಲ್ಲಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ನಿಮಗೆ 2013ರಲ್ಲಿ ಸಿದ್ದರಾಮಯ್ಯ ವಿರುದ್ಧ ಸ್ಪರ್ಧೆ ಮಾಡಿದ್ರು, KJPಯಿಂದ ಹೊಸ ಪಾರ್ಟಿಯಿಂದ ನಿಂತಿದ್ರು, 54,744 ಮತಗಳನ್ನು ತಗೊಂಡಿದ್ರು. ಹತ್ತತ್ರ 39% ತಗೊಂಡಿದ್ರು. ಸಿದ್ದರಾಮಯ್ಯ 61% ತಗೊಂಡಿದ್ರು. ಮತ್ತೆ ಅದಾದಮೇಲೆ ಸಿದ್ಧಲಿಂಗಸ್ವಾಮಿಗೆ ಆ ಭಾಗದಲ್ಲಿ ಬಹಳಷ್ಟು ಒಳ್ಳೆ ಹೆಸರು ಬಂತು. ಯಾಕೆ ಓಲ್ಡ್ ಇದೆ ಅಂತ ಹೇಳಿದ್ರೆ, ಸಣ್ಣ ಪುಟ್ಟ ಕಾಯಿಲೆ ಕಷ್ಟ ಇರ್ಬೋದು, ಕ್ರಿಕೆಟ್ ಆಟ ಇರ್ಬೋದು, ಕಬಡ್ಡಿ ಮ್ಯಾಚ್ ಇರ್ಬೋದು, ವಾಲಿಬಾಲ್ ಕಾರ್ಯಕ್ರಮಗಳು, ಆಸ್ಪತ್ರೆ ಎಲ್ಲದಕ್ಕೂ ಒಂದು ಸಹಾಯ ಮಾಡ್ತಾರೆ. ಮತ್ತೆ ಅವರ ಅತ್ಯಾಪ್ತರು ಹೇಳೋ ಪ್ರಕಾರ ಅವ್ರದ್ದೇ ಇಂಡಿವಿಜುವಲ್ ಸೋರ್ಸು, ನಂದು ಅಂತ 10,000 to 15,000 ಇದೆಯಂತೆ. ಅವ್ರು ಫೀಲ್ಡಿಗೆ ಹೋಗೋದು ಬೇಡ, ಕಾಪು ಸಿದ್ಧಲಿಂಗಸ್ವಾಮಿ ಮತ್ತು ಅಲ್ಲಿ ಅವ್ರದ್ದೇ ಆದ ಒಂದು ರ್ಯಾಪೋ ಇದೆ, ಉತ್ತಮ ಸಂಬಂಧ ಕೂಡ ಇದೆ ಅಂತ ಆ ಕ್ಷೇತ್ರದಲ್ಲಿ ನಾಟ್ ಓನ್ಲಿ ಲಿಂಗಾಯತ್ಸ್, ಬೇರೆ ಬೇರೆ ಕ್ಯಾಸ್ಟ್ ಅವರು ಕೂಡ ಕಾಪು ಸಿದ್ಧಲಿಂಗಸ್ವಾಮಿ ಅಂದರೆ ಅವ್ರಿಗೊಂದು ಉತ್ತಮವಾದ ಗೌರವ ಇದೆ ಅಂತೆ. ಮತ್ತು ಈ ಸಂದರ್ಭದಲ್ಲಿ ವಿ ಸೋಮಣ್ಣ ನಿಂತಹ ಸಂದರ್ಭದಲ್ಲಿ ಒಂದು ಕಡೆ ಸಿದ್ದರಾಮಯ್ಯರವರೇ ಆರೋಪ ಮಾಡುವಂಥ ಸಂಘ ಪರಿವಾರ, ಇಡೀ ಒಂದು ಫೋರ್ಸ್ ಅವರ ವಿರುದ್ಧ ನಿಂತಿದೆಯಲ್ಲ ಸೋಮಣ್ಣ ಜೊತೆ. ಇಂಥ ಸಂದರ್ಭದಲ್ಲಿ ಕಾಪು ಸಿದ್ಧಲಿಂಗಸ್ವಾಮಿ ಏನಾದರೂ ಕಾಂಗ್ರೆಸ್ಗೆ ಬೆಂಬಲ ಕೊಟ್ಟರೆ ಇದು ನಾಟ್ ಓನ್ಲಿ ಸೋಮಣ್ಣಗೆ ಶಾಕ್ ಅಲ್ಲ, ಇದು ಯಡಿಯೂರಪ್ಪನವರು ಕೂಡ ಬಿಗ್ ಶಾಕು, ಬಿಜೆಪಿಗೂ ಬಿಗ್ ಶಾಕು, ಮತ್ತು ಸಿದ್ದರಾಮಯ್ಯ ಅವ್ರದ್ದು ಬಂದಲ್ಲಿ ತಂತ್ರಗಾರಿಕೆ ಮಾಡಿದ ಸಂತೋಷಗೂ ಇದು ಶಾಕ್. ಮತ್ತೆ ಅದನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ಯಡಿಯೂರಪ್ಪನವ್ರ ಪ್ರಯತ್ನವನ್ನ ಮಾಡೋಕೆ ಶುರು ಮಾಡಿರಬಹುದು, ಸಂಧಾನ ಮತ್ತೊಂದು ಉಳಿಸುವಂತ ಬೆನ್ನಲ್ಲೇ ಈಗ ಯಡಿಯೂರಪ್ಪನವರು ಆಕ್ಟಿವ್ ಆಗಿ. ಯಾಕಂತೇಳಿ ಮರ್ಯಾದೆ ಪ್ರಶ್ನೆ 30 ವರ್ಷ ಜೊತೆ ಇದ್ದರು ರಾತ್ರಿ ಕಾಂಗ್ರೆಸ್ಗೆ ಹೋದ್ರೆ ಈ ಪಾರ್ಟಿಯಲ್ಲಿ ಏನ್ ತಿಳ್ಕೋಬೇಕು? ನ್ಯಾಷನಲ್ ಅದು ಮ್ಯಾನೇಜ್ಮೆಂಟ್ ಆಗ್ಬೋದು, ಸ್ಟೇಜ್ ಮ್ಯಾನೇಜ್ಮೆಂಟ್ ಆಗ್ಬೋದು, ಯಾವ ರೀತಿನಾದ್ರು ಅರ್ಥೈಸಬಹುದು. ಅದಕ್ಕೆ ಅದರದೇ ಆದ ನನಗನ್ಸುತ್ತೆ ಅವರು ಒಂದು ವೇಳೆ ಈಗ ಕಾಪು ಸಿದ್ಧಲಿಂಗಸ್ವಾಮಿ ಕಾಂಗ್ರೆಸ್ ಹೋಗ್ತಿದ್ದಾರೆ ಅನ್ನೋದೇ ದೊಡ್ಡ ಸುದ್ದಿ. ಅವರು ಯಡಿಯೂರಪ್ಪರನ್ನು ತೊರೆದು ಹೋಗ್ತಿದ್ದಾರೆ ಅಂತ ಹೇಳಿದ್ರೆ ಅವರು ಅಷ್ಟು ಅವ್ರ ಮನಸ್ಸು ಆ ಮಟ್ಟಕ್ಕೆ ಬದಲಾವಣೆ ಆಗಿದೆ ಅಂತ ನೋಡಿ. ಸಿದ್ದರಾಮಯ್ಯನವರು ಹೇಳ್ತಾ ಇದ್ರಲ್ಲ 1% ರಿಸ್ಕ್ ಇರುವಂತ ಕ್ಷೇತ್ರ ಬೇಡ ಅಂತ. ಒಂದಲ್ಲ 10%, 15-20% ರಿಸ್ಕ್ ಮಾಡ್ತೀವಿ ಅಂತ, ಅಥವಾ 100% ರಿಸ್ಕ್ ಮಾಡ್ತೀವಿ ಅಂತ ಏನ್ ಬಂದ್ರಲ್ಲ ಒಂದು ಸಂಘಟಿತವಾಗಿ. ಅಂದ್ರೆ ಅಕಸ್ಮಾತ್ ಗೆಲುವಿನ ಏನೋ ಲಕ್ಷಣಗಳ ಕಂಡು ಬಂದ್ರೆ ಅದಕ್ಕೊಂದು ಸಮರ್ಥನೆ ಬೇಕಲ್ಲ. ಎಲ್ಲಿ ಅಂತ ಕಂಡ್ರೆ ಆ ಸಮರ್ಥನೆಗಿಂತ ಒಂದು ತಂತ್ರಗಾರಿಕೆಯಲ್ಲಿ ಕಾಣಿಸ್ತಾ ಇದೆ ಸಿದ್ದರಾಮಯ್ಯ. ಬೆನ್ನಲ್ಲೇ ಡಾಕ್ಟರ್ ಶಿವರಾಜ್ ಕುಮಾರ್ ನಟ ಅವರ ಪತ್ನಿ ಕೂಡ ನಾಳೆ 11 ಗಂಟೆಗೆ ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಿದ್ದಾರೆ. ಹಿಂದೆ 2014ರಲ್ಲಿ ಶಿವಮೊಗ್ಗ ಲೋಕಸಭೆ JDS ಟಿಕೆಟ್, ಅದಾದ್ಮೇಲೆ JDS ಹೊರಬಂದವರು ತಟಸ್ಥವಾಗಿದ್ರು. ಅವರಲ್ಲಿ ಕೂಡ ಅಲ್ಲಿ ಸಹೋದರರ ಸಮರ ಅಲ್ಲ, ಅಲ್ಲಿ ಸಿಂಪಲ್ ಇದೆ ನೋಡಿ. ಅವತ್ತು ಮಧು ಬಂಗಾರಪ್ಪ JDS ಅಲ್ಲಿ ಇದ್ರು, ಫಾಲೋ ಮಾಡಿದ್ರು. ಇವತ್ತು ಅವರು ಕಾಂಗ್ರೆಸ್ ಬಂದಿದ್ದಾರೆ, ಇವರು ಕಾಂಗ್ರೆಸ್ ಪೂರಕವಾಗಿ ಇತ್ತೀಚೆಗೆ ಒಂದ್ಸಲ ಒಂದು ಕಳೆದ 6 ತಿಂಗಳು ಅಥವಾ 4 ತಿಂಗಳ ಹಿಂದೆ DK ಶಿವಕುಮಾರ್ ಅವರು ಸದಾಶಿವನಗರದ ಮನೆಗೆ ಹೋಗಿ ಬಂದಿದ್ರು. ಅವತ್ತು ಯಾವುದೇ ರಾಜಕೀಯ ಚರ್ಚೆ ಆಗಿಲ್ಲ. ಅಂದ್ರೆ ಅಪ್ಪು ಅವರ ನಿಧನ ನಂತರ ಬೇರೆ ಔಪಚಾರಿಕವಾಗಿ ಭೇಟಿ ಮಾಡಿದ್ವಿ ಅಂತ, ಆದ್ರೆ ರಾಜಕೀಯ ಕೂಡ ಚರ್ಚೆ ಆಗಿತ್ತು ಅನ್ನೋ ಕೂಡ ಒಂದು ಏನು ವಾತಾವರಣ ಕಂಡು ಬಂದಿತ್ತು. ಇನ್ನು ಯಡಿಯೂರಪ್ಪನವರ ವಿಚಾರದಲ್ಲಿ ಹೇಳೋದಾದ್ರೆ, ನಾನು ಗೀತಾ ಶಿವರಾಜ್ ಕುಮಾರ್ ಸೇರ್ಪಡೆ ಈಗ ಆಬ್ವಿಯಸ್ಲಿ ಇವ್ರು ಹೇಳಿದಂಗೆ ಮಧು ಬಂಗಾರಪ್ಪ ಅವ್ರ ಬೆಂಬಲ ಅವ್ರ ಜೊತೆನೇ ಇದ್ದಾರೆ, ಅವ್ರು ಸಪೋರ್ಟ್ ಮಾಡ್ತಾರೆ. ಬಹುಶಃ ಇದು 2024ರ ಲೋಕಸಭಾ ಚುನಾವಣೆ ದೃಷ್ಟಿಯಿಂದಲೂ ಕೂಡ ಅವ್ರನ್ನ ಕರ್ಕೊಂಡ್ರು ಒಂದು ಯಡಿಯೂರಪ್ಪ ವಿರುದ್ಧ ನಿಂತಿದ್ರು. ನಟರು ಹೆಂಡತಿ ಒಂದು OBC ಇದೆ. ಕಾಪು ಅವರ ಈ ಕಾವ್ಯ ನಿಜ ಆಗೋದಾದ್ರೆ ಒಂದು ಪಾಯಿಂಟ್ ಆಡ್ ಮಾಡ್ಬಿಡ್ತೀನಿ ನನ್ನ ಪಡೆಯಲ್ರೆ. ಏನು ಯಡಿಯೂರಪ್ಪನವರನ್ನ ಉತ್ಸವ ಮೂರ್ತಿ ಮಾಡ್ತಿದ್ದಾರೆ ಅನ್ನೋ ಕಾಂಗ್ರೆಸ್ ಆರೋಪ ನಿಜಾನೇ ಆದ್ರೆ, ಇವ್ರು ಏನು ಉತ್ಸಾಹ ಮೂರ್ತಿಯಾಗಿ ತಮ್ಮನ್ನು ತಾವು ತೋರಿಸ್ಕೊಂತ ಇದ್ದಾರೆ, ರಕ್ತದಲ್ಲಿ ಬರೀತೀನಿ, ಎಲ್ಲರನ್ನು ಕೂಡ ಕೊಡುತ್ತೀನಿ ಅಂತ ಏನು ಮಾತಾಡ್ತಾ ಇದ್ದಾರೆ, ಅದು ಕೂಡ ಏನು
ಪ್ರತಿಕ್ರಿಯೆ ರೂಪದಲ್ಲಿ ಉತ್ಸವ ಮೂರ್ತಿಯಾಗಿ ಇವರು ಕೂಡ ಒಂದಷ್ಟು ಸ್ಟೇಜ್ ಮ್ಯಾನೇಜ್ಮೆಂಟ್ ಮಾಡ್ತಿದ್ದಾರೆ ಅಂತ ಇಂಥ ಬೆಳವಣಿಗೆಗಳ ಮೂಲಕ ವಿಶ್ಲೇಷಣೆಗೆ ಅವಕಾಶ ಸಿಕ್ಕಬಹುದಲ್ಲ ಅಲ್ಲ ನಾವು ಏನ್ ಹೇಳ್ತೀವೋ ಬಿಡ್ತೀವೋ ಒಟ್ನಲ್ಲಿ ಒಂದು ಗ್ರಹಿಕೆ ಬೆಳೆಯೋದಂತೂ ಸಹಜ ಅಲ್ವಾ. ಇದು ಎಲ್ಲ ಪಿಚ್ ನೋಡಿ, ಪಿಚ್ ರಿಪೋರ್ಟ್ ಅಂತ ತೆಗೆದ್ರೆ ಈ ಪಿಚ್ ಮೇಲೆ ಇದೇ ರಿಪೋರ್ಟ್ ಇರೋದು. ಲಾಸ್ಟ್ ಟೈಮ್ ಸಿದ್ದರಾಮಯ್ಯನವ್ರು ಏನೇ ಹೇಳ್ಬೋದು, ಆದ್ರೆ ಜನ ಮಾತಾಡಿದ್ದೇನೋ ಅವ್ರಿಗೆ ಹತ್ರ ಇರೋರೇ ಹೋದ್ರು ಅಂತ. ಈಗ್ಲೂ ಅದೇ ರೀತಿಯ ಚರ್ಚೆ ಬೆಳವಣಿಗೆ ಕಾಣುವಂತ ಎಲ್ಲಾ ಲಕ್ಷಣಗಳು ಇದೆ. ಇನ್ನ ಗೀತಾ ಶಿವರಾಜ್ ಕುಮಾರ್ ಅವರು ಕಾಂಗ್ರೆಸ್ ಸೇರೋದ್ರಿಂದ ಒಂದು ಕಮ್ಯುನಿಟಿ, ಬಂಗಾರಪ್ಪ ಅವ್ರ ಮಗಳು ಶಿವಮೊಗ್ಗ, ಅಲ್ಲಿನ ಆ ಕಮ್ಯುನಿಟಿಯ ವೋಟಿಂಗ್ ಪ್ರಭಾವ, ಇದೆಲ್ಲದ್ರ ಮೇಲೂ ಪ್ರಭಾವ ಬೀರುತ್ತೇನೋ ಓಕೆ, ಬಟ್ ಕಾಂಗ್ರೆಸ್ಗೆ ರಿಯಲ್ ಬೆನಿಫಿಟ್ ಅಂತ ಏನಾರು ಆಗುತ್ತೆ? ಶಿವರಾಜ್ ಕುಮಾರ್ ಅವರ ಮೂಲಕ ಸ್ಟಾರ್ ಪ್ರಚಾರಕ ಈಗೇನು ಕಿಚ್ಚ ಸುದೀಪ್ ಅವ್ರನ್ನ ಬಿಜೆಪಿ ಬಳಸ್ಕೊಂತ ಇದೆ ಮತ್ತು ಬೇರೆ ಬೇರೆ ಲೆಕ್ಕಾಚಾರಗಳಲ್ಲಿದೆ. ಅದೇ ರೀತಿ ಶಿವರಾಜ್ ಕುಮಾರ್ ಅವರನ್ನು ಕೂಡ ಅಥವಾ ರಾಜ್ ಕುಟುಂಬದ ಕೂಡ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಒಂದು ಏನು ಲಾಭವನ್ನ ಮಾಡ್ಕೊಳ್ಳಿಕ್ಕೆ ಇಂಡೈರೆಕ್ಟ್ಲಿ ಅದು ಯೂಸ್ ಆಗಬಹುದು ಅಂತ. ಅದು ಅಥವಾ ಅದು ಏನು ಬರೀ ಸೊರಬಕ್ಕಷ್ಟೇ ಸೀಮಿತ ಆಗುತ್ತಾ ಅಥವಾ ರಾಜ್ಯವ್ಯಾಪಿ ಬಳಸ್ತಾರ ಅನ್ನೋದು ಮುಂದೆ ನೋಡ್ಬೇಕು. ಆಯ್ತು. ಇನ್ ನೆಕ್ಸ್ಟ್